ನಮಸ್ಕಾರ ಗೆಳೆಯರೇ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಕಾರಿಗೆ, ಬೈಕಿಗೆ, ಬಸ್ಸಿಗೆ ಎಲ್ಲಕ್ಕೂ ಬ್ರೇಕ್ ಇದೆ, ಆದರೆ ಸಮುದ್ರದ ಮಧ್ಯೆ ಸಾಗುವ 1000 ಟನ್ ತೂಕದ ಹಡಗುಗಳಿಗೆ ಬ್ರೇಕ್ ಇಲ್ಲ. ಹಾಗಿದ್ದರೂ ಅವು ಹೇಗೆ ನಿಲ್ಲುತ್ತವೆ? ಹಡಗು ನಿಲ್ಲಿಸುವ ವಿಜ್ಞಾನವೇನು? ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಸವಿಸ್ತಾರವಾಗಿ ತಿಳಿಯೋಣ. ಹಡಗು ಎಂದರೆ ಅಸಾಧಾರಣ ತೂಕದ ಯಂತ್ರ. ಸಾಮಾನ್ಯ ಕಾರು 1 ಅಥವಾ 2 ಟನ್ ಇರಬಹುದು, ಆದರೆ ಒಂದು ಕಾರ್ಗೋ ಶಿಪ್ 2 ಲಕ್ಷ ಟನ್ಗಳಿಗಿಂತ ಹೆಚ್ಚು ತೂಕ ಇರುತ್ತದೆ. ಇದರ ಜೊತೆಗೆ ಹಡಗು ನೀರಿನ ಮೇಲೆ ತೇಲುತ್ತಿರುತ್ತದೆ. ನೀರಿನಲ್ಲಿ ಘರ್ಷಣೆ ಬಹಳ ಕಡಿಮೆ ಇರುತ್ತದೆ, ಅದಕ್ಕಾಗಿ ಒಮ್ಮೆ ವೇಗ ಪಡೆದುಕೊಂಡರೆ ಹಡಗು ಬಹಳ ದೂರ ಹೋಗಿ ನಿಲ್ಲುತ್ತದೆ. ಕಾರಿನಂತೆ ತಕ್ಷಣ ನಿಲ್ಲಿಸುವುದು ಅಸಾಧ್ಯ. ಹಡಗಿನ ಇಂಜಿನ್ಗಳನ್ನು ಆಫ್ ಮಾಡಿದರೆ ಅದು ತಕ್ಷಣ ನಿಲ್ಲುವುದಿಲ್ಲ, ಆದರೆ ನಿಧಾನವಾಗಿ ವೇಗ ಕಡಿಮೆ ಆಗುತ್ತಾ ಹೋಗುತ್ತದೆ. ಹಡಗು ಎಷ್ಟು ದೊಡ್ಡದೋ ಅಷ್ಟೇ ಅದು ನಿಲ್ಲಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೆಲವು ಹಡಗುಗಳು ಸಂಪೂರ್ಣ ನಿಲ್ಲಲು 8 ರಿಂದ 10 ಕಿಲೋಮೀಟರ್ ಬೇಕಾಗುತ್ತದೆ. ಅದಕ್ಕಾಗಿ ಇಷ್ಟೊಂದು ದೊಡ್ಡ ಹಡಗುಗಳನ್ನು ಕೇವಲ ಇಂಜಿನ್ ಆಫ್ ಮಾಡಿ ನಿಲ್ಲಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ರಿವರ್ಸ್ ಥ್ರಸ್ಟ್ ಬಳಸುತ್ತಾರೆ. ಹಡಗಿನ ಪ್ರೊಪೆಲ್ಲರ್ಗಳನ್ನು ಹಿಂದು ಮುಂದೂಗಿಸಿ ತಿರುಗಿಸುತ್ತಾರೆ. ತಿರುಗಿಸಿದರೆ ಅದು ನೀರನ್ನು ಹಿಂದಕ್ಕೆ ತಳ್ಳುತ್ತದೆ. ಇದರಿಂದ ಹಡಗಿನ ಮುಂಭಾಗಕ್ಕೆ ವಿರೋಧಿ ಶಕ್ತಿ ಬರುತ್ತದೆ ಮತ್ತು ಹಡಗು ವೇಗ ಕಡಿಮೆ ಮಾಡುತ್ತದೆ. ಇದು ಕಾರಿನ ಬ್ರೇಕ್ ಸಮಾಂತರವಾದ ತಂತ್ರಜ್ಞಾನ.